ಈಗ ನಿತ್ತಂತ ಹಿರಿಯರು ಮುಂದೆ ಬರ್ರಿ, ಮುಂದೆ ಬಂದು ಕೂತ್ರಿ ತಿಳಿತದೆ. ಅಲ್ಲಿ ದೂರ ನಿಂತು ಕೂತು ಕೇಳಿದ್ರೆ ನಿತ್ರ ತಿಳಿಯಂಗಿಲ್ಲ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಡೊಳ್ಳಿನ ಪದ ಕೂತು ಕೇಳಬೇಕತ್ತ, ಹಮಗಾರ ಆಟ ನೆತ್ತು ನೋಡ್ಬೇಕತ್ತ. ಡೊಳ್ಳಿನ ಪದ ಕೂತು ಕೇಳಿದ್ರೆ ಅನುಭವ ತಿಳಿತದ. ಆ ನಿತ್ಯ ಯಾಕೆ ಹಮಗಾರ ಆಟ ನೋಡ್ತಾರ ಅಂದ್ರೆ ಅವನ ಕೈಯನ್ನು ಹಾವು ಕಡ್ಯಾಕಾಗಿ ಬಂದು ನಮಗೆ ಕಡ್ದು ಹಿಡ್ದಿತ್ತ ನಿತ್ತು ಓಡ್ಲಾಕ್ ಮಾಡವ್ರ. ಹಂಗೆ ನಿತ್ತಲ್ಲಿ ಓಡಿಬಿಡುದು ಆ ಕಡೆ ಬಂದ್ರೆ ಹಂಗೇನಿಲ್ಲ. ಕೂತು ಕೇಳ್ರಿಪ್ಪ. ಅದಕ್ಕಾಗಿ ಏನೂ ಇಲ್ಲ, ನೀವು ಸ್ವಲ್ಪ ಮಾತಾಡೋದನ್ನ ಲಕ್ಷ್ಯ ತಗೋರಿ. ಮಾತಾಡೋದ್ರಾಗ ಹೆಚ್ಚು ಆಗ್ತದೆ. ನಾವು ಸ್ವಲ್ಪ ಸ್ಯಾಂಡು ಸಾಬೂನು ತಂದಿದ್ದೆವು, ಸ್ವಚ್ಛಗೆ ಹಚ್ಚಿ ತೊಳಿಬೇಕಂತ ಕೂತೀವಿ. ಬಾಯಿ ಹೊಲಸಾಗ್ಯದ, ಬಾಯಾಗಿಟ್ಟು ಹಚ್ಚಿ ತಿಕ್ಕಿ ಬಿಟ್ಟೆವು ಅಂದ್ರೆ ಅದನ್ನು ಸ್ವಚ್ಛ ಮಾಡಿಬಿಡ್ಬೇಕತ್ತೀವಿ. ಅದು ಅದು ಮೊನ್ನೆ ಬಳ್ಳಾವ್ರಾಗ ಕೂಡಿದೀವ. ಬಳ್ಳಾವ್ರಾಗ ಸ್ವಚ್ಛ ಆಗಿಲ್ಲ. ಒಂದು ಪದ ಹಾಡಿದ್ರಾಗ ಮಳೆ ಬತ್ತು ಉಳ್ದದ. ಅದಕ್ಕೆ ಇಲ್ಲಿ ಸಮಾಧಾನದಿಂದ ಅಟ್ಯಾಕ್ ಮಾತಾಡ್ತೀರಿ ಇಟ್ಯಾಕ್ ಮಾತಾಡಿರ್ತೀರಿ ಅಂದು ನಮ್ಮನ್ನು ಸಾಯಿ ಹೊಡಿಬೇಡ್ರಿ. ಆಗಲೇ ಅವ ಹಾಡಿದ ಪದ ಎಷ್ಟಾದ ನಮಗೆ ಗೊತ್ತದ. ಸುಮ್ಮನೆ ಹೊಡಿದ ಚಾಡಿ ಚಾಣತನ ಇಲ್ಲಿದಿಂದ ಉದ್ದಕ್ಕೆ ಹೊಡಿದೆ ಎಮ್ಮೆ ಉಚ್ಕೊಂಡಂಗೆ ಹೊಡಿದೆ ಇರಲಿ. ಈಗ ನಮ್ಮ ಪಾಳ್ಯದ ಬಂದದ. ಈಗ ಏನು ತೂರು ಬಿಡು ಮಾಸ್ತಾರ. ಆ ತೂರಿಂದ ಮತ್ತೆ ನಾ ತೂರ್ತೇನೆ. ಕಡೆ ತೂರಕ್ಕಿನ ಬದಲು ಒಂಜಾರ ತೂರ್ಕೊಳ್ಳೇನು, ನಿನಗೂ ಅವಕಾಶ ಅದ ಬಿಡು. ಎಲ್ಲ ಒಂಜಾರ ನಾ ತೂರ್ಕೋತೀನಿ ಮಾರಾಯನ್ ಹೆಂಗದ ಅನ್ನೋದು. ಹಲೋ ಹಲೋ ಎಲ್ಲ ಹುಟ್ಟಿದ ಊರಿಗೆ ತಾನ ಅದಕ್ಕೆ ಕೇಳಬೇಕಾಗಿದವನ್ನೆಲ್ಲ. ಯಾವತ್ತು ಜರ ದಮ್ ಸಮಾಧಾನ ಇರ್ಬೇಕು ಮನುಷ್ಯ. ಸಮಾಧಾನ ಇತ್ತಪ್ಪ ಅಂದ್ರೆ ಹೋಗಿ ದಂಡಿಗೆ ಮುಟ್ತದ. ಮತ್ತೆ ಹುಚ್ಚುದುಲಿಗತ್ಲೆ ಮಾಡಿದ ಕೂಡಲೇನೆ ಒಂದು ಮಾತು ನೆನಪಿಗೆ ಬರ್ತದ. ಹೆಂಗ್ರಿಪ್ಪ ಮಾತಾ? ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ. ಹೌದು 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 ಹೌದು. ಹೆಣ್ಣಿಗಾಗಿ ಸತ್ತವರು ಕೋಟಿ. ಹಾಂ, ಒಬ್ಬೊಬ್ಬರು ಒಂದೊಂದು ಹಿಂದೆ ಬೇರೆ ಈಗ ಬೇರೆ ಅಕ್ಕಾವ. ಹೌದು ಹೌದು ಹೌದು. ಅದು ಹೆಂಗ ಸಾಲ ಇರ್ತದ ಹಂಗ ಸಾಲ ಆಗ್ತಾ ಇರ್ತದ. ಅದಕ್ಕೆ ಯಾವತ್ತು ಈ ಪಾವನ ಈ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರುವಂತ ಸಭಾ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು ತಾಯಿಂದ್ರಿಗೆ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ. ಹೌದು. ಅದಕ್ಕೆ ಒಂದ್ ಕಡೆ ಮಹಾತ್ಮ ಅಕ್ಕಮಹಾದೇವಿ ಹಿಂಗ್ ಹೇಳ್ತಾಳ, ಹೆಂಗ್ರಿಪ್ಪ? ಗುರು ಕರುಣೆಯಿಂದ ಲಿಂಗ ಜಂಗಮವನ್ನು ನಾನು ಕಂಡೆ, ಗುರು ಕರುಣೆಯಿಂದ ಪಾದೋದಕ ಪ್ರಸಾದವನ್ನು ನಾನು ಕಂಡೆ, ಗುರು ಕರುಣೆಯಿಂದ ಸಜ್ಜನ ಸದ್ಭಕ್ತರನ್ನು ನಾನು ಕಂಡೆ, ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದಳು. ಹೌದು ಹೌದು. ಈ ವಚನದ ತಾತ್ಪರ್ಯ ಇಷ್ಟೇ ಅದ. ಹೆಂಗದ್ರಿಪ್ಪ? ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾನೇನಾದರೂ ಹೋಗಿ ಒಂದು ಗುರಿ ಮುಟ್ಟಬೇಕಾಗಿತ್ತು, ಒಂದು ಸಾಧನೆಯನ್ನು ಮಾಡಬೇಕಾಗಿತ್ತಂದ್ರ ಗುರುವಿನ ಕರುಣೆ ಇದ್ರೆ ಮಾತ್ರ ಹೋಗಿ ಮುಟ್ಟಕ್ಕೆ ಸಾಧ್ಯ ಆಗ್ತದ ಅನ್ನುವಂಥ ಮಾತ ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಹೇಳಿದಂಥ ಮಾತದ. ಹೌದು ಹೌದು. ಹೋದಂಥ ಪಾಳ್ಯದಲ್ಲಿ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಾವು ಮತ್ತು ನಮ್ಮ ಜೊತೆಯಲ್ಲಿ ಹಾಡುವಂಥ ಸರಿಜೋಡಿ ಕಲಾವಿದರು ಮಾತಾಡ್ಯಾರ. ತಾವೆಲ್ಲರೂ ಕೇಳಿರಿ, ಭಾಳ ಲಕ್ಷ ಕೊಟ್ಟು ಕೇಳಬೇಕು. ಹೌದು. ಸತ್ಯ ಎಲ್ಲಿರ್ತದ ಅವ್ರಿಗೆ ಜೈಕಾರ ಹಾಕ್ರಿ, ಅವ್ರಿಗೆ ಕೂಗ್ ಹೊಡ್ರಿ, ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ, ನನ್ನ ಸಂತೋಷ. ಹೌದು. ಈ ಸುಳ್ಳು ಏನಿರ್ತಾರೆ ನೋಡು, ಸುಳ್ಳು ಹೇಳೋರು, ತಗಲ್ ಹೇಳೋರು, ಹಿಂಬ್ರಿಕೆ ಮಾತಾಡೋರು, ನಾಟಕ ಮಾಡೋರು, ಇಂಥವ್ರಿಗೆ ನೀವು ಯಾರೇ ಇದ್ರು, ನಾನೇ ಇದ್ರು ಅಡ್ಡಿ ಇಲ್ಲ, ನಾನೇ ಇದ್ರೇನು, ನಮ್ಮಪ್ಪ ಇದ್ರೇನು, ಅದಕ್ಕೆ ಪ್ರೋತ್ಸಾಹ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ಬೆಲೆ ಬರುವುದಿಲ್ಲ. ಇದು ಒಡ್ಡಿವಾಲಗ ಶಿವಸ್ಥಾನ. ಇಲ್ಲಿ ಅವ್ರು ಹೇಳಿದಂತ ಮಾತ. ಹೌದು. ಈ ಒಡ್ಡಿವಾಲಗ ಶಿವಸ್ಥಾನದಲ್ಲಿ ಹಿಂದ ಹೈನಾಳೆ ಚಂದ್ರಮುತ್ಯಾರ ಹಾಡ್ಯಾರ, ಜೇವೂರ್ ಗೌಡ್ರ ಹಾಡ್ಯಾರ, ಮಂದ್ರೂಪ್ ಮಾರಾಯಾರ ಹಾಡ್ಯಾರ, ಇಲ್ಲೇ ನಿಮ್ಮ ನೆರಹಳ್ಳಿ ಕಂದಲಗಾವಿ ಬೀರ್ ಕಾಕ ಮತ್ತು ಪಾಂಡು ಕಾಕ ಇವರು ಹಾಡ್ಯಾರ. ಇವ್ರು ಹಾಡಿದಂತ ಡೊಳ್ಳ ಹಾಡು ಬೇರೆ, ಈಗ ಹಾಡುವಂತ ಡೊಳ್ಳ ಹಾಡು ಬೇರೆ. ಇದು
ಇದು ಹಿಂದ ಮಾಳಿಂಗರಾಯ ಆಗಲಿ ಅಮೋಘ ಸಿದ್ರ ಆಗಲಿ ಒಂದು ದೊಡ್ಡ ಪವಾಡ ಕೀರ್ತಿಯನ್ನು ಮಾಡಿ ಈ ಭೂಮಿ ಮೇಲೆ ಇಟ್ಟಾರ. ಹೌದು ಹೌದು ಅದನ್ನು ಇವತ್ತ ನಾವು ರೊಕ್ಕದ ಆಶಕ್ಕಾಗಿ ಮಂದಿ ಕಿಸೆ ಲೂಟಿ ಮಾಡೋಗೋಸ್ಕರವಾಗಿ ಡಾಂಬಿಕವನ್ನು ಮಾಡಿ ಅವ್ರ ಆ ಮಂದಿ ಕಣ್ಣಲ್ಲಿ ಜನರ ಕಣ್ಣಲ್ಲಿ ಮಣ್ಣು ಹಾಕಿ ಬೀರದೇವ್ರ ಅಮೋಘಿಸಿದ್ರ ಕಣ್ಣಲ್ಲಿ ಮಣ್ಣು ಹಾಕಿ ಡಾಂಬಿಕ ಮಾಡಿ ಹಾಡು ರೊಕ್ಕ ತಗೊಳ್ಳುವಂತ ಮಂದಿನೂ ಬಹಳಷ್ಟು ಹುಟ್ಟಿಬಿಟ್ಟದ ಈಗಿನ ಕಾಲ ಮಂದಾಗ ಈಗಿನ ಕಾಲಿನಲ್ಲಿ. ಹೌದು ಹಾ ಈಗೇನೋ ಒಂದು ಹಾಡ್ದವ ಹಳಿದು ಇವ ಮುದುಕಾಗ್ಯಾನ. ಇವ ಏನ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ನೀ ಏನು ಮಾಡಿ ಅಂತದು ಅಲ್ಲ ಅವ ಬಾಳು ಬೆಳಗುಂದಿ ಅವ ತಪ್ಪು ಮಾಡಿ ನಾವು ಊರಿಗೆ ಹೋಗಿ ಬಿಡು. ನೀ ನಿನ್ನ ಊರಿಗೆ ಉಮ್ದಿಗೆ ಹೋದ್ರೆ ಕಟ್ಟಿ ಬಡಿತಾರ ಅಂದ್ರೆ ನೀ ಏನು ಇಲ್ಲಿ ಏನು ಮಾಡಿದೆ ಅಂತದು. ಬಸವಣ್ಣ ಅಂತ ತಪ್ಪೇನ್ ಮಾಡ್ಯಾನ ಊರಿಗೆ ಬರ್ಕೊಡ್ಬೇಡ ಇವತ್ತ. ಒಬ್ಬರು ಮಾತಾಡ್ರ ಒಬ್ರು. ಅಲ್ಲ ಊರಿಗೆ ಹೋದ್ರೆ ಕಟ್ಟಿ ಬಡಿತಾರ. ಇವು ಡೊಳ್ಳಿನ ಹಾಡ ಹುತ್ಸ, ಇವು ಡೊಳ್ಳಿನ ಹಾಡ ಇವು. ಅಮೋಘ ಸಿದ್ರ ಮಾಳಿಂಗರಾಯರು ಏನು ಪವಾಡಗಳನ್ನ ಮಾಡ್ಯಾರ, ಏನು ಸಿದ್ದೋಟಿಗೆ ಮಾಡ್ಯಾರ, ಈ ಧರ್ನಿ ಮಂಡಲದ ಮ್ಯಾಗ ಏನು ಕೂಣ್ ಉಳಿಸ್ಯಾರ ಅನ್ನುವಂಥದ್ದು ಹೇಳಬೇಕಲ್ಲ. ಇಲ್ಲೇ ಡೋನೋಸ್ ಅದಲ್ಲ, ಮಾಸಿದ್ದಪ್ಪನ ಗುಡಿ ಅದಲ್ಲ, ನಿನ್ನ ಜನ್ಮಕ್ಕೆ ನಾಚಿಕ್ ಬರಲ್ಲ ಅಂತ ಹಾಡು ಹಾಡ್ತಿ ಮುದುಕಾಗಿ. ಹಳಿದ ಹುಟ್ಟಿದ ಊರಿಗೆ ಅಲ್ಲಿ ಹೊಕ್ಕಾನ ಅಲ್ಲಿ ಹೆಣ್ಮಕ್ಳ ಜೋಡಿ ಕೂಡಿ ಅದೇ ಕಲ್ತು ಬಿಟ್ಟಾನ ಈಗ. ಅದು ಮತ್ತೆ ಸಾಲತ್ ನಾ ಹೇಳಿನ, ನಾ ಸಂಕ್ಷಿಪ್ತನಾಗ ಹೇಳಿನ, ಅಟ್ರ ಮ್ಯಾಗ ತಿಳ್ಕೊಬೇಕ್ರಿಪ್ಪ ಅದನ್ನ. ಇವ ಸುಡುಗಾಡು ಮಠ ಮನೆ, ಅವ ನಮ್ಮ ಮಠ ಮನೆ ಅದು. ಇವನು ಗ್ಯಾಪಿಗೆ ಹೊಡೆದಾರ, ಇವನ್ ಪೋಜಾರ್ಕಿ ಅದನ ಅಲ್ಲಿ. ನೀ ಏನು ನಿಂದು ಭಕ್ತಿ ಒಳ್ಳೇದಿತ್ತಂದ್ರೆ ನಿನಗೆ ಮಲ್ಕಾರಿಸಿದ್ದು ನಿನಗೆ ಒಲಿತಾನ, ಇಲ್ಲ ಅಂದ್ರೆ ಒಲಿದಿಲ್ಲ. ನನ್ನ ಭಕ್ತಿ ಸರಿ ಇತ್ತಂದ್ರೆ ನನಗೆ ಒಲಿತಾನ, ನಿನಗೆ ಒಲಿದಿಲ್ಲ. ಇದನ್ನ ನಿನ್ನ ತಲೆ ಒಳಗಿರಲಿ ನಿನಗೆ. ಹೌದು ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಬರೇ ಫಾಜಲ್. ನಾ ಕೇಳಿದ್ ನಿನ್ನ ತಾಕತ್ತಿತ್ತಂದ್ರ, ಹೌದು ನಿಂದೇನ್ರೆ ಕುಬಿ ಇತ್ತಂದ್ರ ಹೇಳು. ನಿನ್ನ ಊರಲ್ಲಿ ಅಂದ್ರೆ ನಿನ್ನ ಊರಲ್ಲಿ, ನಿನ್ನ ಮಠದಲ್ಲಿ ಅಂದ್ರೆ ನಿನ್ನ ಮಠದಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಇದು ಮಾಳಿಂಗರಾಯನ ಮಗಾನೇ ಅಲ್ಲ ಅಂತ ತಿಳ್ಕೊಂಡ್ ಬಿಡು. ಹೌದು ಹೌದು ನಾನು ಎಲ್ಲರೇ ಇಲ್ಲಿ ಈ ಊರಲ್ಲಿ ಮಾತಾಡಿ ನಿನ್ನ ಊರಿಗೆ ಬಂದ ಕೂಡಲೇನೆ ಬದಲ್ ನಾಲ್ಗಿ ಮಣ್ಮುಣಿಕೆ ಹಾವಿನ ಗತ್ತಲೆ ಬದಲ್ ನಾಲ್ಗಿ ಮಾಡ್ತಾನ ತಿಳ್ಕೊಂಡಿ. ಇಲ್ಲಿ ಯೂಟ್ಯೂಬ್ನವ್ರದಾರ, ಇವರೆಲ್ಲ ಹಚ್ಚಿ ತೋರಿಸ್ಲಿ. ನಿನ್ನ ಉಮ್ಮದಿ ಊರಿಗೆ ಬಂದು ಮಾತಾಡ್ಲಿಲ್ಲ ಅಂದ್ರೆ ಹೇಳ ನೀನು. ಹೌದು ಹೌದು ನೋಡ್ರಿ, ಏನು ವಿಷಯ ಇಲ್ಲ, ಅವ್ ಕರಿಯಲ್ಲಪ್ಪತ್ ನೋಡು. ಹೌದು ಹೌದಿಲ್ರಿ? ಬೆಳಕೆ ಏನು ನಾ ಹೇಳ್ತೀನಿ, ನಾನು ನನ್ನ ಮಗನ ಬೆನ್ನು ಹಚ್ಕೊಂಡ್ ಬಂದೀನಿ. ನಾನು ಹೌದು ಈ ಸದ್ಯ ಸ್ಟೇಜ್ ಮ್ಯಾಗ ನನ್ನ ಮಗ ನನ್ನ ಬೆನ್ನ ಹಿಂದದಾನ. ಹೌದು ಇಲ್ಲಿ ಅದಾನಲ್ಲ ಇಲ್ಲಿ, ನನ್ನ ಮಗ ನನ್ನ ಬೆನ್ನು ಹಚ್ಕೊಂಡ್ ನಾನು ಬಂದೀನಿ. ಹೌದು ಅವ ಬೆನ್ನು ಹಚ್ಕೊಂಡ್ ಬಂದಾನ, ಗಂಡನ ಬೆನ್ನು ಹಚ್ಕೊಂಡ್ ಬಂದಾನ ಅವ. ಹೌದು ಹೌದು ಯಪ್ಪ, ಗಂಡನ ಕಾಸ ಗಂಡ. ಮಗಳ ಮಗ ಏನಕ್ಕನ್ರಿ? ಹೌದು ಮಗಳ ಮಗ ಏನಕ್ಕನ? ಗಂಡ ಅಕ್ಕನಿಲ್ಲ, ಗಂಡನ ಬೆನ್ನು ಹಚ್ಕೊಂಡ್ ಬಂದಾನ. ಗಂಡ ಇವನು ಚೆಂಡ್ ಹಿಡಿದು ಬಾಗಿಸಿ ಬಡಿತಾನ. ಇಷ್ಟೆಲ್ಲ ಮಾಡಿ ಕರಿಯಲ್ಲಪ್ಪ, ಕರಿಯಲ್ಲವ್ವ. ಹೌದು ನಿನ್ನ ಮನೆ ದೇವತೆ ಯಾರು? ಯಾರು? ಎದ್ದು ನಿಂದ್ರು ಆಣಿ ಮಾಡಿ ಹೇಳು, ನನ್ನ ರೊಕ್ಕ ನಿನ್ನ ಕೈಯಾಗ ಕೊಟ್ಟು ಬಿಡ್ತೀನಿ ನಾನು. ನಿನ್ನ ಮನೆ ದೇವತೆ ಹೇಳ್ಬೇಕಷ್ಟೇ. ಹೌದು ಎದ್ದು ನಿಂದಿರ್ಬೇಕು, ಸ್ಟೇಜಿಗೆ ಬರ್ಬೇಕು, ಅಂದ್ರೆ ತಿಳಿತದ. ನಿನ್ನ ಮನೆ ದೇವತೆ ಯಾರು? ಕೊಗಟ್ನೂರು ಎಲ್ಲಮ್ಮ ಇವನು ಮನೆ ದೇವತೆ. ಹೌದು ಕರಿ ಎಲ್ಲಮ್ಮ ಅಂದ್ರೆ ಎಲ್ಲಮ್ಮ ಕರಿ ಎಲ್ಲ ನಿನ್ನ ವಾಲ್ ಕುದೋವುದು ಅಂತಾರ. ಹೌದು ಇಲ್ಲಿ ಹತ್ತನೇ ತಾಲೂಕು ಕೊಗಟ್ನೂರು ಅಲ್ಲಿ ಇರುವಂತ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಇವನ ಮನೆ ದೇವತೆ. ನಾ ನಿನಗೆ ದೇವರಾಜ್ನಿಲ್ಲ. ಹೌದು ನನ್ನ ಹೆಸರು ಎಲ್ಲಪ್ಪದ, ಕರಿ ಎಲ್ಲವ ತಂದಿ. ನಾ ನಿನಗೆ ದೇವರಾಜ್ನಿಲ್ಲ. ಆದ್ನಿಲ್ರಿ ಹಿರಿಯರ ಇದ್ದಕ್ಕಿದ್ದಂಗೆ ಹೇಳ್ರಿ. ಪಾಜಲ್ ಮಾತಾಡಿ ವಿಷಯಕ್ಕೆ ಬರ್ತೀನಿ ನಾನು, ವಿಷಯದಾಗ ಬಂದ್ ಮಾಡ್ತೀನಿ ನಾನು. ನಿನಗೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡು ಪ್ಯಾಲೆ ಅಕ್ಕ ಇದು. ಹೌದು ನಿನ್ನಂಗೆ ಪಾಜಲ್ ಮಾತಾಡಕ್ ಬರೋದಿಲ್ಲ ನನಗೆ. ಒಂದು ಉದಾಹರಣೆ, ಒಂದು ಮಾವಿನ ಹಣ್ಣು ಅದ,
ಒಂದು ನೀರಿಲ್ ಹಣ್ಣು ಅದ. ಹೌದು ಹೌದು ನೀರಿಲ್ ಹಣ್ಣು ಅರ್ಥಕ್ಕದ್ರಿ ಈ ಕಡೆ ಹಾ. ನೀಲ್ಕಾಯಿ ಅಂತಾರಲ್ಲ. ಗೊತ್ತದ ಹೇಳ್ರಿ ನೀವು. ನೀಲ್ಕಾಯಿ ಬಣ್ಣ ಹೆಂಗಿರ್ತದ? ಕರಿಗೆ ಇರ್ತದ್ರಿಪ್ಪ. ಕರಿಗಿರ್ತದ. ಮಾವಿನ ಹಣ್ಣ ಅದು ಒಂದ್ ಜರ ಹಸಿರು ಕೆಂಪ ಬಾ ಹಣ್ಣಾದಾಗ ಹೇಳ್ತೀನಿ. ಹೌದು ಮತ್ ನೀವು ಯಾವಾದ್ರೆ ತರಕ್ ಹೋಗ್ಬೇಡ್ರಿ. ಕೆಂಪ್ ಇರ್ತದ, ಇದು ಇರ್ತದ, ಕೆಂಪ್ ಇರ್ತದಿಲ್ಲ. ಹುಳ ಯಾದಕ್ ಮೊದಲು ಹತ್ತಾವು? ಹುಳ ಯಾದಕ್ ಮೊದಲು ಹತ್ತಾವು? ಕೆಂಪಂತಕಿಲ್ಲ. ಇದು ಆ ಜಾತಿಗೆ ಸೇರಿದ್ದಿದು. ಪೌರಾಣಿಕ ಇತಿಹಾಸ ಕೊಟ್ಟು ಮಾತಾಡ್ಬೇಕು. ಬೈಬೇಕಂದ್ರೆ ಪೌರಾಣಿಕ ಇತಿಹಾಸ ಇರ್ಬೇಕು. ಬೈಬೇಕು. ಬೇದ್ರೂ ಅದಕ್ಕೆ ಉದಾಹರಣೆ ಇರ್ಬೇಕು. ಪೌರಾಣಿಕ ಇತಿಹಾಸ ಇರ್ಬೇಕು. ಬ್ಯಾಡ ಬಿಡು, ಇನ್ನೊಂದು ನಿನಗೆ ಉದಾಹರಣೆ ಕೊಡ್ತೀನಿ. ನೀನು ಕೆಂಪಗದಿ, ನಾ ಕರ್ಗದೀನಿ. ದೇವ್ರು ಕೊಟ್ಟನ ನಾನೇನ್ ಮಾಡ್ಲಪ್ಪ? ಕೃಷ್ಣ ಹೆಂಗದನ್ರಿ? ಕರ್ಗದನ. ಪರಮಾತ್ಮ ಹೆಂಗದನ? ಕಪ್ಪೋರ್ನದ. ಕಪ್ಪೋರ್ನ ಈ ಜರ ಸುಮ್ ಕುಂದ್ರ ಭೀಮಾ, ನೀ ಪಾಜಲ್ ಮಾತಾಡಕ್ ಬರಬೇಡ. ಇವನೇನು ಜೀವ ತಗೊಳವ ಅರ್ಧ ಮರ್ಧ ಉಮ್ದಿ ಅವನ ಕಡೆ. ಇವ ಅವಂಗ ಒಂದು 100 ರೂಪಾಯಿ ಕೊಡ್ತಾನೆ. ಏನು ಮಾಡ್ತಾನೆ ಯಾರಿಗೂ ನಾವು ಹೋಗು ಮುಂದೆ. ಇವ್ ನಮ್ಮಲ್ಲಿ ಸಂಗೊಳ್ಳಿ ರಾಯನ್ ಹಿಂಗೆ ಸತ್ತನ್ರಿ. ಸಂಗೊಳ್ಳಿ ರಾಯನ್ ಹೆಂಗೆ ಸತ್ನಂದ್ರೆ ಹಿಂಗೆ ಸತ್ತ. ನಮ್ಮವ್ರೇ ನಮ್ಮನ್ನ ಹಿಡಿದು ಕೊಟ್ಟು ಬಿಡುದು. ಆಮೇಲೆ ರಾಮ ಹೆಂಗದನ್ರಿ? ಯಾಕ್ರಿ? ಕಪ್ ವರ್ಣ ಅದನ, ಕಂದ್ ವರ್ಣ ಅದನ್ರಿ. ಈಗ ಒಂದು ತಿಂಗಳದಲ್ಲಿ 15 ದಿನಕ್ಕ ಹುಣ್ಣಿಮೆ ಬರ್ತದ. ಹೆಂಗದ? ಬೆಳ್ಳಗ ಹುಣ್ಣಿಮೆ ಬರ್ತದ. ಹುಣ್ಣಿಮೆ ಬೆಳಗ್ ಪೂರ್ತಿ ಎಲ್ಲ ಚಂದ್ರ ಎಲ್ಲ ಏನು ಬೆಳ್ಳಗ್ ಬೆಳದಿಂಗಳು ಬಿದ್ದು ಬಿಟ್ಟದ. ಆ 15 ದಿನ ಮುಗಿದು 15 ದಿನಕ್ಕೆ ಅಮಾವಾಸ್ಯೆ ಬರ್ತದ. ಹೆಂಗದ? ಕತ್ತಲದಿಲ್ಲ. ಹುಣ್ಣಿಮೆ ಹೆಣ್ಣ, ಅಮಾವಾಸ್ಯೆ ಗಂಡ. ನಾನು ಗಂಡ, ಉಮದಿ ಅವ ಹೇಂತಿ, ನನ್ನ ಹೇಂತಿ. ಹಿಂಗದ ಮಾತ. ಪೌರಾಣಿಕ ಇತಿಹಾಸ ಹಿಂಗದ. ಯಾಕೋ ತಲಿ ಬಸವಣ್ಣ ಎದ್ನಿಂದ್ರ ಆಣಿ ಮಾಡು, ಅಲ್ಲೇ ಆಣಿ ಮಾಡು, ಅಲ್ಲೇ ಆಣಿ ಮಾಡು. ನಿಮ್ಮ ಉಮದಿ ಅವ್ರ ಬಣ್ಣೆ ತಿಳಿದು ಹೋಗ್ಲಿ. ಅಲ್ಲ, ಅವನ್ ಬಲ್ಲಕ್ ಸತ್ಯ ಅದ. ಸತ್ಯ ಬಾಯಿ ಬಿಡ್ಬೇಕಂದ್ರ ಅವ ಸಾಕ್ಷಿ ಅದಾನ. ಅವ ಪುಣ್ಯಾತ್ಮ ಕರೆಕ್ಟ್ ಅದ. ಇವೊಬ್ಬವ ಮನಸಿದ್ ಮಾರಾಯ ಒಬ್ಬವ, ರಾಜು ಒಬ್ಬವ. ಇವ್ರು 3 ಮಂದಿ ಏನು ಸತ್ಯ ಹರಿಶ್ಚಂದ್ರ ಇವ್ರು ಸತ್ಯ ಹೇಳ್ತಿದ್ರು. ಇದು ಸುಳ್ಳ. ಇದು ಮೈ ಮ್ಯಾಗ ಬತ್ತಂದ ಕೂಡ್ಲೇನೆ ನಿನ್ನ ಅಬರು ಕಳಿಲನ. ಇಲ್ಲಿ ತೇಲಿ ಬಸವಣ್ಣದಾನ, ಅಬರು ಕಳಿಲಿ. ನಮ್ಮ ಜೀಪಿಗೆ ಬರ್ತಿದ್ದೆಲ್ಲ ಡೊಕ್ಕೊಂದು ತೇಲಿ ಬಸವನ್ ಕಳಿಸ್ತಿದ್ದೆ. ನೀರು ಬಂದಾಗ ಕಳಿಸಿದ ಕರೆ ಇಲ್ಲೋ ತೇಲಿ ಬಸವಣ್ಣ. ಸಾಕ್ಷಿ ಅದ. ನಾನು ಸಾಕ್ಷಿ ಪುರಾವಿಲ್ಲಾರೆ ಮಾತಾಡೋದಿಲ್ಲ. ಇಷ್ಟಾಗಿ ಅವ ಒಬ್ಬರು ಮಾತಾಡ್ಬೇಕಿಲ್ಲ. ಅವ 3 ಪ್ರಶ್ನೆ ಕೇಳ್ದವ್ರು. ಯಾರು? ಸ್ವಾಮಿ ಕೇಳ್ದವ. ಒಂದು 18ರಾಗ, ಒಂದು ರಾಗದಾಗ, ಒಂದು ಹಾಲು ಮತದಲ್ಲಿ 3 ಕೇಳ್ದವ ಸ್ವಾಮ. ಇವ ತೇಲಿ ಬಂದು ಹೆಣ ಆಗ್ಯಾನ ನೋಡಿ. ಇವ ಏನು ಮಾನ್ಸಿದ್ದ? ಇವಂದೇನು ಕೆಲಸದ ಇವಂದು? ಆ ಸ್ವಾಮುನ ತಲಿ ತೆಳ್ಯಾಕ್ ಮಾಡಿ, ಕಾಲು ಮ್ಯಾಕ್ ಮಾಡಿ, ಎಲ್ಲಪ್ಪ ಮಾಸ್ತರ ಈ ಕುಕ್ಕರ್ಸ್ತಾನ ಅಂತೇಳಿ ಕಿಶನ್ ಗಬಕ್ಕನ ಅಡ್ಡ ಬಂದು ಬಿಡ್ತಾನ. ಬಿಡು, ಒಬ್ಬರು ಬರೀ ನೋಡ್ನು ಇಲ್ಲಿ ಬಂದಾನ, ಇಲ್ಲಿ ಮ್ಯಾಗ ಕುಸ್ತಿ ಹಿಡಿತಿದ್ರು. ಬಾ, ನಿನ್ನ ಜಲಮದಾಗ ಏನ್ರಿ ಸುಡುಗಾಡಿರೋ ಲೆಕ್ಕ ಆ ಬ್ಯಾಗ್ ತಗೊಳ್ಳೋದು, ಆ ಕಂಬಳಿ ನೀರಾಗ ಹಾಕುದು, ಅವ್ರ ಬಡ್ಡ್ಯಾಗಿದ್ದವ್ರಿಗೆ ಒಂದಿಟ್ಟು ರೊಕ್ಕ ಪಕ್ಕ ಕುಡು, ಸಾಯ್ತಾವು. ರೊಕ್ಕ ಒಬ್ರು ಕೊಡ್ಬೇಕಿಲ್ರಿ. ಸಂಘ ಎಲ್ಲಿದು? ಹಾಡನ್ ತಡ್ರಿ, ನನಗೆ ಮಾತಾಡ ನನ್ನ ಪೆಟ್ಟದ ಬೇ. ನಾನು ಬರ್ತೀನಿ, ನನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಷ್ಟೆಲ್ಲ ಮಾತಾಡ್ಕೋತ ಹೋಗಿ ಒಂದು ಮಹಾಪದ್ಮ ಅಂದ್ರೆ ಎಷ್ಟು ಸೊನ್ನೆಗಳು ಅತ್ತ ನಾ ಕೇಳಿನಿಲ್ರಿ. ಎಲ್ಲಪ್ಪ ಮಾಸ್ತರ್ ಯಾವ ಪುರಾಣದಾಗ ಹೋಗಿಲ್ಲ, ಗಣಿತನೇ ಆಗಿಲ್ಲ, ಯಾವ ಮಾಸ್ತರ್ ಬಲ್ಯಕ್ಕಿಲ್ಲ,
ಯಾರ ಬಲ್ಯಕ್ಕೂ ಇಲ್ಲ, 18ರಾಗೂ ಇಲ್ಲ ಅಂತ ಹೇಳ್ಯಾನಿಲ್ಲ. ಹೌದು ಹೇಳ್ಯಾನ. ಹೇಳ್ಯಾನಿಲ್ರಿ ಯಜಮಾನ್ರ. ಹಾ ಏ ನಿನಗೆ ಬರೇ ಮಹಾಪದ್ಮ ಕೇಳಿ ನಿನಗೆ ತಿಂತ ಇಲ್ಲಿ ಮತ್ತ ಯಾರೇ ಒಬ್ರು ಬರ್ರಿ ನಿನ್ನ ಮನಿಗೆ ಹೋದಿ ಮನಿಗೆ ಯಾರು ನೋಡ್ಬಾರಿ ಸೊನ್ನೆಗಳು ಪನೆಗಳು ಎಲ್ಲ ಎಷ್ಟದಾವು. ನಾನು ಓದ್ತೀನಿ. ನೀವು ಒಂದು ಸ್ವಲ್ಪ ಏ ಅಣ್ಣವ್ರ, ಇಲ್ಲ ಇಲ್ಲಿ ಒಂದು ಸ್ವಲ್ಪ ಸತ್ಯ ಅಸತ್ಯ ತಿಳಿಬೇಕಾಗ್ಯದ. ಸುಮ್ಮನೆ ಯಾವಾದ್ರಾಗೂ ಇಲ್ಲ ನಾನಿಲ್ಲವ. ಯಾಕೆ ಹಿಂಗ ಸಭಾ ತಿಳ್ಕೋರಿ. ಯಾವ ಮಗ ಕರೆ ಅದ, ಯಾವ ಮಗ ದನ ಕಾಯ್ದು ಹುಟ್ಟ್ಯದ, ಇದನ್ನ ತಿಳ್ಕೋರಿ. ಯಾವ ಬುಕ್ದಾಗಿಲ್ಲ ಅದ್ರಾಗಿಲ್ಲ ಸುಳ್ಳಾಕಿ ಹೇಳ್ತಂದ್ರ ಈಗ ಅದ ನಮ್ಮ ಯಾರ ನನ್ನ ಮಗ್ಲಕ್ಕೆ ಬರ್ರಿ ನೀವು ಯೂಟ್ಯೂಬ್ನವ್ರು ಒಂದಿಟ್ಟು ಬಂದ್ ಮಾಡಿಬಿಡ್ರಿ. ನೀವು ನಾನು ಭಾಳ ಮತ್ತು ನನಗೆ ಇದರಿಂದ ಕಾಪಿ ಮಾಡೋರು ಭಾಳ ಮಂದಿ ಅದಾರ. ಬಂದ್ ಮಾಡಿಬಿಡ್ರಿ, 3 ಮಂದಿ ಬಂದ್ ಮಾಡಿಬಿಡ್ರಿ. ಏಜ್ಗೆ ಬರ್ಬಾರ ನಮ್ಮ ಎಲ್ಲಿನೂ ಇಲ್ಲಿ ಆ ಮಾಸ್ತರ್ಗಳ ಬಲ್ಯಕ್ಕಿಲ್ಲ, ಎಲ್ಲಿನೂ ಇಲ್ಲಿ ಆ 18ರಾಗ ಇಲ್ಲಿ ಎಲ್ಲಿನೂ ಇಲ್ಲ ಅಂತ ನಾನು ಬರೇ ಮಹಾಪದ್ಮ ಕೇಳೀನಿ. ಹಾ ಏ ಮಹಾಪದ್ಮ ಅಂದ್ರ 13 ಸಂಖ್ಯೆಗಳು, 13 ಸೊನ್ನೆಗಳು. ಮಹಾಪದ್ಮ ಅಂದ್ರ 13 ಸೊನ್ನೆಗಳು. ಸಂಕ ಅಂದ್ರ 14 ಸೊನ್ನೆಗಳು. ನನ್ನೇನು ಹುಚ್ಚುದಲ್ಲೆ ಮಾಡಿ ಆಯ್ತಾ? ಯಾವಾಗ ಒಬ್ಬ ಯಾರ ಹೆಣ್ಮಾಳು ಒಬ್ಬ ಹಾಡಾಡಯಪ್ಪ ಏನು ಪಾಲ್ತುನೆ. ಮತ್ತೆ ನನಗೆ ಬೇದ, ನಾನು ಸತ್ಯ ಇದ್ದಂಗೆ ನನಗೆ ತ್ರಾಸ ಆಗುದೇ ಅಲ್ಲ. ಸುಳ್ಳಾಗೊಳ್ಳ ಹೇಳಿದ ಕೂಡಲೇ ಬರೇ ಹೌದು ಜೈಕಾರ ಹಾಕಿ ಕೂಗ್ ಹೊಡೆದು ಹೋಗೋದಲ್ಲ. ಅವ ಯಾವ ಬಾಳು ಬೆಳೆದಂಗೆ ಹುಟ್ಟಿ ಇಂಥವು. ಇನ್ನೊಂದು ನೋಡು, ಕಾಲು ಎಷ್ಟು ದುಷ್ಟ ಆಗಿಬಿಟ್ಟದಂದ್ರ ಸತ್ಯಕ್ಕೆ ಬೆಲೆ ಇಲ್ಲ. ಹೌದು. ಈಗ ಸುಳ್ಳರ ಕಾಲ ಅದ. ಉದಾಹರಣೆ ಹೇಳ್ಬೇಕಂದ್ರ ಒಬ್ಬ ಹಾಡು ಬರ್ದಿದ್ದ, ಬಾಜು ಮನಿಯಾಗ ಭಾರಿ ಅದ ಕೆಂಪನ ಪಡ್ಡಿ ಹೊಡೆದ್ರೆ ಕೂಗಿವ್ರು. ಅಲ್ಲ ಹೊಡೆದ್ರೆ ಕೂಗ ಯಾಕಪ್ಪ? ಈ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳದಾರ ಸರ. ಸ್ವಲ್ಪ ನೀವು ಕನ್ನಡ ಶಾಲೆ ಟೀಚರ್ ಅಲ್ಲ, ಮರಾಠಿ ಅದೇ ಒಟ್ಟು ನಮ್ಮ ಕಡೆ ಕನ್ನಡ ಅಂತೇವೆ, ನೀವು ಮರಾಠಿ. ಈ ಜಗತ್ತಿನಲ್ಲಿ ಕಣ್ಣು ಕೊಟ್ಟಾನ ದೇವರ. ಈ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳದಾರ ಎಲ್ಲರೂ ಅಕ್ಕ ತಂಗಿ ತಾಯಿ ತಂಗಿ. ಈ ದೃಷ್ಟಿಯಲ್ಲಿ ಒಬ್ಬಕ್ಕೆಲ್ಲ ಆಕಿನೇ ನಾನು ಹೆಂಡತಿ. ಏನೋ ಈ ಜಗತ್ತಿನಲ್ಲಿ ಎಷ್ಟು ಜನ ಎಷ್ಟು ಮಂದಿ ಹೆಣ್ಣು ಮಕ್ಕಳು ಎಲ್ಲರೂ ಕಾಣ್ತಾರ. ತಾಯಿ ತಂದಿ ಅಕ್ಕ ತಂಗಿ ಎಲ್ಲಾರು ರೂಪದಿಂದ ಕಾಣ್ತಿರ್ಬೇಕು. ಅಕ್ಕನ ರೂಪದಿಂದ, ತಂಗಿ ರೂಪದಿಂದ, ತಾಯಿ ರೂಪದಿಂದ, ಮಗಳ ರೂಪದಿಂದ ಕಾಣ್ತಿರ್ಬೇಕು. ಆ ಹೆಣ್ಣಿನಲ್ಲಿ ಜಗತ್ತಿನಲ್ಲಿ ಇರುವಂತ ಹೆಣ್ಣಿನಲ್ಲಿ ಒಬ್ಬಕ್ಕೆ ಅಲ್ಲ ಅಕ್ಕಿ ನನ್ನ ಹೆಂಡತಿ. ತಾವೆಲ್ಲ ಇತಿಹಾಸ ಬಿಟ್ಟು ಕಿಶಿಂದ ಇದು ಮಜ್ಗಿ ಮಾರ್ತದ್ರಿ. ಇದು ಹುಚ್ಚುದುಲಿ ಇಂಥವಕ್ಕೆ ಬೆನ್ನು ಹತ್ತಿರಲ್ಲ ನೀವು. ಹಾಲು ಮತ ಇದು ಈ ಮಾಳಿಂಗರಾಯ ಮುಗಿಸಿದ್ರಿ ಎಲ್ಲಾನು ಹಾಳಾಗಿ ಹೋಗ್ಬಿಡ್ತಲ್ಲ. ಏನ್ರ ಹೇಳಿದ ಕೂಡಲೇ ಧರ್ಮದ ಹೇಳಿದ ಕೂಡಲೇ ಎಲ್ಲ ಪಾಸ್ತಾರ ಸುಮ್ಕೋದ್ರ. ಅವ ಭಾಳ ಜಿಗದಾಡಕತ್ ಕೂಡಲೇ ಕೂಗ್ ಹೊಡೆದೆ ಹೇಳಿ 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 ಇನ್ನೊಂದಿಟ್ಟು ಹೇಳಿ. ಅವಂಗ ಮಾನಸಿದ್ಗ ಗೊಳ್ಳ ಚುನ್ಮೂರಿ ಸರ. ಕೃತ ತ್ರತ ದ್ವಾಪರ ಕಲಿಯುಗ 4 ಯುಗಗಳು. ಧರ್ಮ ಕೃತಯುಗದಲ್ಲಿ 4 ಕಾಲ್ ಮ್ಯಾಗ ನಿಂತಿತ್ತು. 4 ಕಾಲ್ ಮ್ಯಾಗ. ಕೃತಯುಗ ಮುಗಿದ ಬಳಿಕ ತ್ರೇತಾಯುಗ ಪ್ರಾರಂಭ ಆಯ್ತು. ಧರ್ಮದ ಕಾಲು 1 ಕಟ್ಟಾಯ್ತು. 3 ಕಾಲ್ ಮ್ಯಾಗ ನಿಂತು. ಆ ತ್ರೇತಾಯುಗ ಮುಗಿದು ದ್ವಾಪರ ಯುಗ ಬಂತು. 1 ಕಾಲ್ ಕಟ್ಟಾಯ್ತು. 2 ಕಾಲ್ ಮ್ಯಾಗ ನಿಂತು. ದ್ವಾಪರ ಯುಗ ಅಂತ್ಯ ಆಗಿ ಕಲಿಯುಗ ಪ್ರಾರಂಭ ಆಯ್ತು. ಅದೊಂದು ಕಾಲ್ ಮುರಿದು ಬಿಡ್ತು. 1 ಕಾಲ್ ಮ್ಯಾಗ ಧರ್ಮದ, 3 ಕಾಲ್ ಮ್ಯಾಗ ಅಧರ್ಮದ. ಹಿಂಗಿದ್ದ ಟೈಮ್ದಲ್ಲಿ ಸತ್ಯ ಏನೋ ದನ ಕರ ಆ ಪುಣ್ಯಾತ್ಮರು ಸಿದ್ದೇಶ್ವರ ಸ್ವಾಮಿಗಳಂತವ್ರು ನೋಡಿ ಮಳಿ ಬೆಳಿ ಆಗ್ತದ. ಇನ್ನ ಒಂದು ಕಾಲಕ್ಕೆ ಎಲ್ಲಪ್ಪ ಮಾಸ್ತಾರ ಏನು ಹೇಳ್ಯಾನ್ರಿ ಅನಾಕತ್ರತ್ತ. ಇನ್ನೊಂದು 20 ವರ್ಷಕ್ಕರೆ
ಮತ್ತೆ ಕಾಲ ಬದಲಾಗೈತಿರ್ತದ. ಇದು ಗ್ಯಾರಂಟಿ. ಇದು ಇನ್ನೊಂದು 20 ವರ್ಷಕ್ಕರೆ ಮತ್ತೆ ಕಾಲ ಬದಲಾಗೈತಿರ್ತದ. ಈ ಜೇವೂರುಗೌಡ್ರು ಹಾಡುವಂಥ ಡೊಳ್ಳಿನ ಹಾಡು ಇವತ್ತು ಉಳಿದಿಲ್ಲ. ಇವತ್ತು ಇಂಗ್ಲೇಶ್ವರು ಶ್ರೀಶೈಲ ಅವರು ಉಮ್ಮದಿ ಅವರು ಹಾಡುವಂಥ ಕಾಲ ಇನ್ನು 20 ವರ್ಷಕ್ಕೆ ಉಳಿದೇ ಇಲ್ಲ. ಇಟ್ಟೆಲ್ಲ ಮಾತಾಡ್ಕೊತ ಹೋಗಿ ಏನು 200 ರಾಗಗಳು ಅದನ್ನೊಂತಾರಪ್ಪ. ಈಗ ಇದುತ್ತಾ ಇದನ್ನ ಗಣಪತಿ ಇಲ್ಲೇ ಅಲ್ಲೇ ಅಲ್ಲ ಅಂತ ಹೇಳ್ದವ ಅತ್ತಿ ಮಾವ. ಏನು ಸುಳ್ಳು ಹೇಳಿಬಿಟ್ಟಾನ. ಇದು ಯಾವ ಪುರಾಣ ರೀ ಸರ್? ಕನ್ನಡ ಓದ್ತಿರಲ್ಲ, ಶಿವಮಾ ಪುರಾಣ. ಇವ್ರ ಅಪ್ಪನ ಮನ್ಯಾಗೂ ಬರ್ದಿಲ್ಲ, ನಮ್ಮ ಅಪ್ಪನ ಮನ್ಯಾಗೂ ಬರ್ದಿಲ್ಲಲ್ಲ ಇದನ್ನ, ಹೌದಿಲ್ಲ? ಇದಕ್ಕೆ ಒಪ್ಪುದಿಲ್ಲ ಅಂದ್ರೆ ಮತ್ತೆ ಇವ್ನು ಎಂಥ ಆಡ್ಬಂಟ್ನ್ಯಾ ಒಂದು ಕುರ್ಸಾಲೆ ಅಂದಿ ಒಂದು. ಹಾ ಬರ್ರಿ ಸರ್ ಇನ್ನೊಂದಿಟ್ಟು. ಅವೆಲ್ಲ ಏನು ಮಾಡ್ಯಾವ? ಇದ್ರ ಸುಳ್ಳು ಗಂಟು ಬಿದ್ದು ಬಿಟ್ಟದ. ಗಣೇಶನ ಇವ, ಹೌದ್ರಿ? ಬರ್ರಿ ಸರ್ ನೀವು ಈ ಕಡೆ ಮಗ್ಲು ಬರ್ರಿ. ಬ್ರಹ್ಮನು ನಾರದನಿಗೆ ಹೇಳ್ದ. ಹೌದು. ಗಪ್ಪಣ. ಬ್ರಹ್ಮ ನಾರದನಿಗೆ ಹೇಳ್ದ. ಇದೇ ಸಮಯದಲ್ಲಿ ಈಶ್ವರೂಪಿ ಪ್ರಜಾಪತಿ ಶಿವ ಪಾರ್ವತಿಯರ ಬಳ್ಳಿಗೆ ಬಂದರು. ಅವನು ತನ್ನ ಹೆಣ್ಣು ಮಕ್ಕಳಾದ ಸಿದ್ಧಿ ಹಾಗೂ ಬುದ್ಧಿ ಇವರ ವಿವಾದ ಪ್ರತಾಪ ತೆಗೆದನು. ಆಯ್ತಿಲ್ರಿ? ಆ ಶಿವ ಪಾರ್ವತಿಯರು ಆ ಕನ್ಯರನ್ನು ಗಣೇಶನಿಗೆ ವಧುಗಳನ್ನಾಗಿ ನಿಶ್ಚಯ ಮಾಡುವೆವು ಎಂದು ಆ ವಿಶ್ವರೂಪಿ ಪ್ರಜಾಪತಿಗೆ ತಿಳಿಸಿದರು. ಅದರಂತೆ ವಿವಾದ ಸಿದ್ಧತೆಯು ನಡೆಯಿತು. ದೇವತೆಗಳೆಲ್ಲರೂ ಲಗ್ನಕ್ಕೆ ಬಂದರು. ವಿಶ್ವಕರ್ಮನು ಗಣೇಶನ ವಿವಾಹವು ಮಾಡಿದನು. ನಾ ಹೇಳ್ದಂಗ ಅದಿಲ್ಲ, ಮೊದಲು ಹೇಳ್ದಂಗ್ರಿ. ಮದ್ವಿ ಯಾರು ಮಾಡಿದ್ರಂದ್ರೆ ವಿಶ್ವಕರ್ಮ ನಿತ್ ಮಾಡ್ದ ಅಂತ ಹೇಳೋದಿಲ್ಲ. ಇದು ಶಿವಮಾ ಪುರಾಣ, ಇದು ಸುಳ್ಳ ಪುಣ್ಯಾತ್ಮ. ಸ್ವಾಮ ಸಿಗರ್ಮಾರಿ ಸ್ವಾಮ, ಇದಕ್ಕೇನು ಕೂನದ್ರಿ? ಮಾನ್ಯೊಂದು ಪ್ರಶ್ನೆ ಕೇಳಿದ್ದ ದಿಂಡವಾರಿನಾಗ. ಇವನ್ ಕಪಾಳಿ ಹೊಡ್ಯಾಂಗ ಬರ್ತದ ನನಗೆ. ಪುರಾಣ ಓದಬೇಕು, ಇಲ್ಲಿಲ್ಲ ಅಂದ್ರೆ ಯಾರು ಎಲ್ಲರ ಬಿದ್ದು ಸಾಯ್ಬೇಕು. ತಿಳಿದ್ರೆ ಪುರಾಣ ಓದಬೇಕು, ಇಲ್ಲಾಂದ್ರೆ ಎಲ್ಲರ ಘಟನೆ ಬಿದ್ದು ಸಾಯ್ಬೇಕು. ಪುರಾಣ ಓದ್ತೇವಂದ್ರೆ ಅರ್ಥಗಳು ಹಾಕಿರ್ಬೇಕು, ಅಕ್ಷರಗಳ ಅರ್ಥ ಹಾಕಿರ್ಬೇಕು. ಅಲ್ಲಿ ದಿಂಡವಾರಿನಾಗ ಕೇಳ್ದ, ಪ್ರಥಮದಲ್ಲಿ ಶಿವನ ಪೂಜೆ ಮಾಡ್ದವ್ರು ಯಾರತ್ತ ಅವ ಕೇಳ್ದ. ನಾನೇನು ಹೇಳಿ, ಪ್ರಥಮದಲ್ಲಿ ಒಂದು ಹೆಣ್ಮಗಳ ಹೆಸರು ಹೇಳಿದೆ ನಾನು. ಪ್ರಕೃತಾದೇವಿ, ಶಿವನ ಪೂಜೆ ಪ್ರಕೃತಾದೇವಿ ಮಾಡಿದಳು ಅಂದ್ಕೂಳೆ. ಅಲ್ಲ ಇವ ಶೀಘ್ರಮಾರಿ ಸ್ವಾಮ ಅಲ್ಲ ಅಂದ ಕೂಡಲೇ ಹೇಳಪ್ಪ ಪುಣ್ಯಾತ್ಮ ಅಂದ ಕೂಡಲೇನೆ ಅವ ಉತ್ತರ ಹೇಳ್ದಾರಿ. ಏನು ಹೇಳ್ದ ಅಂದ್ರ, ಸಿದ್ಧಿ ಗಣಗಳು ಶಿವನ ಪೂಜೆ ಮಾಡಿದರು. ಗಣಗಳಂದ್ರೆ ಏನು ಸರ? ಪ್ರಶ್ನೆ ಏನು ಕೇಳ್ಯಾನ? ಪ್ರಥಮದಲ್ಲಿ ಶಿವನ ಪೂಜೆ ಮಾಡಿದವ್ರು ಯಾರತ್ ಕೇಳ್ಯಾನ. ಯಾರಂದ್ರೆ ಒಬ್ರಾಯ್ತಿಲ್ಲ. ಉತ್ತರ ಏನು ಹೇಳ್ಯಾನ? ಸಿದ್ಧಿ ಗಣಗಳತ್ ಹೇಳ್ಯಾನ. ಸಿದ್ಧಿ ಗಣಗಳಂದ್ರೆ ಏನು? ಇದು ಎಲ್ಲ ಕೂಡಿ ಒಂದು ಗಣ ಆಯ್ತಾ? ನಾವು ಒಬ್ಬನೇ ಆ ಕಡ್ಯಾಕ ನಿಂತೀನಿ ಅಂದ್ರೆ ನಾವು ಒಬ್ಬನೇ ಹಾಕಿನ. ಆ ಪುರಾಣ ಓದ್ತದ ಹುಸುದುಲಿ. ಆ ಹುಸುದುಲಿ ಕೂಡ ಈ ಹುಸುದುಲಿ ಹೊಟ್ಟಿ ಹುಸುದುಲಿ ಇದು ಕೂಡ್ಯದ. ಇದು ನಿಮ್ಮ ಎಳ್ಳ ಮಸಿ ಮಾರ್ಯವ್ರೆ, ನೀವೇನ್ರ ಬೇದ್ರೆ ಏನ್ರ ಮಾತಾಡಿದ್ರು ಕೂಡ ಪೌರಾಣಿಕ ಆ ಇತಿಹಾಸ ಇರ್ಬೇಕು. ಇನ್ನೊಂದು ಮಾತ ಹಾಲ್ ಮತದಲ್ಲಿ ಮಾಳಿಂಗರಾಯ ಮತ್ತು ಬೀರದೇವರಿಗೆ ಗುರು ರೇವಣಿಸಿದ್ರು. ಹೌದು, ಇದನ್ನೇ ಬಾಳ್ ಒತ್ತೈತಿ ಮಾತಾಡ್ಯಾನವ. ಇವ್ರು ಮಾನವ್ರತ್ ಅಂತೀವೋ ಏನ್ ದೇವ್ರ ಅಂತೀವೋ? ರೇವಣಿಸಿದ್ರ ಗುರು ಹೆಂಗಂದಿ? ಇಡೀ ಇಡೀ ಮಾನವ ಕುಲಕ್ಕೆ ಗುರು ಹೆಂಗಂದಿ? ಈಗ ಒಂದ್ಸರ ಈ ಸದ್ಯ ಮಹಾರಾಷ್ಟ್ರ ಇರಬೇಕು, ಇದು ಗಡಿಭಾಗ ಅದ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇರುವಂಥ ಗಡಿಭಾಗದಲ್ಲಿ ಅದೇವು ನಾವು. ಗಡಿಭಾಗದಲ್ಲಿ ಅದೇವು ಅಂದ್ರೆ ಜಾತಿ ಒಂದು ಪೀಠ ಆಗ್ಯದ. ಕಾಗಿನೆಲೆ ಕನಕ ಗುರುಪೀಠ, ಇದು ಕುರುಬರ ಪೀಠ. ಇದು ನಾ ಜಾತಿಗೆ ಸಂಬಂಧ ಇಲ್ಲ. ನಾನು
ನಾ ಜಾತಿ ಮೀರಿ ನಿಂತ ಮಗ ನಾ ಜಾತಿಯಲ್ಲಿ ಕುರುಬಾಗಿ ಹುಟ್ಟಿರ್ಬೇಕು. ಖರೆ ನನಗೆ ಜಾತ್ಯಾತೀತ ಮನುಷ್ಯ ನಾನು. ಆಮೇಲೆ ಅಂಬಿಗರಿ ಚೌಡಯ್ಯ ಪೀಠ, ಆಮೇಲೆ ವಾಲ್ಮೀಕಿ ಪೀಠ, ಆಮೇಲೆ ಈರಶೈವ ಪಂಚಮಸಾಲಿ ಪೀಠ, ಇವೆಲ್ಲ ಜಾತಿ ಪೀಠ. ಇವೆಲ್ಲ ಜಾತಿ ಪೀಠ. ನಮ್ಮ ಇಡೀ ಭಾರತ ಇತಿಹಾಸದಲ್ಲಿನೇ ಐದು ಪೀಠಗಳು, ಪಂಚಪೀಠಗಳು ಅಕುರ್ನೆ ಸ್ಥಾಪನೆ ಮಾಡಿದವರು ಜಗದ್ಗುರು ರೇವಣ ಸಿದ್ದೇಶ್ವರರು. ಹೌದು. ನಿನಗೆ ಕೂನಿಲ್ಲ ಕನ್ಯಾಕುಮಾರಿ ಕೂನಿಲ್ಲ ಎಬಡಿ, ನಿನಗೆ ಕನ್ಯಾಕುಮಾರಿ ಕೂನಿಲ್ಲ, ಕಾಶ್ಮೀರ ಕೂನಿಲ್ಲ, ಉತ್ತರಾಖಂಡ್ ಕೂನಿಲ್ಲ. ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರ ಉತ್ತರಾಖಂಡ್ ತನನು ಅಡ್ಡಾಡೀನಿ, ನಾನು ಅಟ್ಟು ಓದೀನಿ. ನಾನು ಅನ್ಬಾರ್ದು ಅದನ್ನು. ನನಗೆ ಅಷ್ಟು ಸಿಟ್ಟು ಬರ್ತದೆ ನನಗೆ. ಇಲ್ಲಿ 5 ಪೀಠಗಳದಾವು: ರಂಭಾಪುರಿ, ಕೇದಾರ, ಉಜ್ಜಯಿನಿ, ಶ್ರೀಶೈಲ, ಕಾಶಿ. ಕಾಶಿ ಎಲ್ಲದ? ಉತ್ತರ ಪ್ರದೇಶದಲ್ಲಿ ಅದ. ಕೇದಾರನಾಥ್ ಎಲ್ಲದ? ಉತ್ತರಾಖಂಡದಲ್ಲಿ ಅದ. ಶ್ರೀಶೈಲ ಎಲ್ಲದ? ಆಂಧ್ರದಲ್ಲಿ ಅದ. ರಂಭಾಪುರಿ ಎಲ್ಲದ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅದ. ಇಂಥವು 5 ಪೀಠ ಬಿಟ್ಟು 5 ಪೀಠಗಳನ್ನು ಸ್ಥಾಪನೆ ಮಾಡಿ ಈರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರಿಗೆ ಬೋಧನೆ ಮಾಡಿದ್ರು, ರೇವಣಿಸಿದ್ರು. ಈರಶೈವ ಧರ್ಮವನ್ನು ನಾನು ಸ್ಥಾಪನೆ ಮಾಡೀನಿ, ನೀನು ಇದನ್ನು ಮುಗಿಲೆತ್ತರಕ್ಕೆ ಬೆಳೆಸು. ಈರಶೈವ ಧರ್ಮ ಅಂದ್ರೆ ಇದು ಒಂದೇ ಜಾತಿಗೆ ಸೀಮಿತ ಅಲ್ಲ. ನಾವು ನೀವೆಲ್ಲರೂ ಸೇರಿನ ಈರಶೈವರದೇವು. ಯಾರು ಅದಕ್ಕೆ ಅನುಗುಣವಾಗಿ ಇರ್ತಾರ? ನಾನು ಒಂದು ಮಾತು ಹೇಳ್ತೀನಿ, ಒಂದು ಸ್ವಲ್ಪ ನೀವು ಯೂಟ್ಯೂಬ್ನವ್ರು ಬಂದ್ ಮಾಡ್ರಿ. ಬಂದ್ ಮಾಡೋಣ ನೀವು ಅನ್ನೋದಕ್ಕೆ ಏನು ನಂದೇನು ತಕರಾರು ನಂದೇನು ಇಲ್ಲ ರೀ. ನೀವು ಅವ ಪಾಜಲ್ ಮಾತಾಡೋ ಮುಂದೆ ನೀವು ಒಂದು ಸ್ವಲ್ಪ ನ್ಯಾಯ ಕೊಟ್ಟು ಒಂದು ಸ್ವಲ್ಪ ಬಂದ್ ಮಾಡಿಸ್ಬೇಕಾಗಿತ್ತು ನನಗೆ. ನಾನು ಎಷ್ಟು ವಿನಯದಿಂದ ಕೇಳಿ, ನಾ ಈ ಊರಿನ ಮಗ ಅಂತೇಳಿ ಹೇಳಿನ್ರಪ್ಪ. ಮತ್ತು ಇಟ್ಟಾದ್ರೂ ನಿಮಗೆ ಇದು ಇಲ್ಲ ಅಂದ್ರೆ ಅವನ್ನ ಯಾಕೆ ನೀವು ನೀ ಪಾಜಲ್ ಮಾತಾಡ್ತೀನಿ, ಯಾಕೆ ಪಾಜಲ್ ವಿಷಯಕ್ಕೆ ಬಾ ಅಂತೇಳಿ ನಂದು ಏನು ಕೇಳಿ ನಾನು ಒಂದು ಕರೆ ಉತ್ತರ ಕೊಟ್ಟಾನ? ಅಲ್ಲ, ಒಂದು ಕರೆ ಉತ್ತರ ಕೊಟ್ಟಾನ. ವಾಯು ಬಗ್ಗೆ ಕೇಳೀನಿ. ಸೊಲ್ಲಾಪುರ ಸಿದ್ರಾಮ ಪರ್ವ ಮಾಡಿದ್ರೆ ಯಾವ ಪರ್ವ ಅಂತೀನಿ? ಸಣ್ಣಲಿಗೆ ಸಿದ್ರಾಮ ಏನು ಸೊಲ್ಲಾಪುರ ಸಿದ್ರಾಮ ಅಂತ ಕೇಳ್ತಾನೆ. ಸಿದ್ರಾಮರು ಎಷ್ಟು ಮಂದಿ ಅದಾರ? ಯಾವಿವ ಹೇಳಾವಿವ? ಸೊಲ್ಲಾಪುರ ಸಿದ್ರಾಮ್ರೆ ಎಷ್ಟು ಮಂದಿ ಅದಾರ? ಏನ್ರಿ ಇಟ್ಟು ಸುಳ್ಳು ಹೇಳ್ತಾನಂದ್ರು ನೀವು ನನಗೆ ಬೈತಿರಲ್ಲ, ಎಂಥ ಕರ್ಮ ಇರ್ಬೇಕು ನನಗೆ? ಸೊಲ್ಲಾಪುರ ಸಿದ್ರಾಮ್ ಬೇರೆನಾ, ಸಣ್ಣಲಿಗೆ ಸಿದ್ರಾಮ್ ಬೇರೆನಾ? ಇಲ್ಲೇ ಹುಲಿಜಂತಿ ಅಲ್ಲಿ ಮಾಳಿಂಗರಾಯ ಅದಾನ, ಹುಣ್ಣೂರಲ್ಲಿ ಬೀರಪ್ಪ ಅದಾನ. ಹುಣ್ಣೂರು ಬಿಟ್ಟು ಸಿರುಡಾನ್ಕ್ ಹೋಗ್ಯಾನ, ಅದೇ ಬೀರಪ್ಪನೇ. ಮತ್ತೆ ಬೀರಪ್ಪ ಏನು ನೋಡ್ರಿಪ್ಪ, ನಿಮ್ಮ ಕರ್ಮ ನಿಮ್ಮ ಸುತ್ತ ನೋಡ. ಪಾಪಕ್ಕಾಗಲಿ ನಂದೊಂದು ವಿನಂತಿ. ಈ ಊರಲ್ಲಿ 4 ಮಂದಿರೇ ಧರ್ಮವಂತರು ನ್ಯಾಯವಂತರು ಇರ್ತಾರ. ಇಲ್ಲಿ ನಾನು ಏನು ಮಾತಾಡೀನಿ, ಅವ ಏನು ಮಾತಾಡ್ಯಾನ? ಪಾಪದ ಕಾಯಿ ಪಾಪದ ಗಿಡದ ಬುಡಕ್ಕೆ ಬೀಳಿ, ಪುಣ್ಯದ ಕಾಯಿ ಪುಣ್ಯದ ಗಿಡದ ಬುಡಕ್ಕೆ ಬೀಳಿ. ಇಷ್ಟೇ ವಿನಂತಿ ನಂದು. ಇಟ್ಟು ಹೇಳ್ರಿ, ರೊಕ್ಕ ಹೇಳ್ರಿ. ಅದು ಮುಂದೆ ದೇವ್ರು ಹೆಂಗೆ ಮಾಡ್ತಾನೆ ಮಾಳಿಂಗರಾಯ ಮಲ್ಕಾರ್ಸಿದ್ದಕ್ಕೆ ಬಿಟ್ಟು ಕೊಟ್ಟ ವಿಷಯ ಅದು.